ನಮಸ್ಕಾರ, ವಿನಯ್ ನಾಯ್ಕ್ ಕಾರವಾರ. ಇವಾಗ ನಾನು ಬಂದಿದ್ದೇನೆ ನಗೆಕವೆ. ಕಾರವಾರದಿಂದ 30 ಕಿಲೋಮೀಟರ್ ಅಂತರದಲ್ಲಿ ಒಂದು ಹಳ್ಳಿ. ಅಲ್ಲಿ ಒಂದು ಸುಂದರವಾಗಿರುವಂಥ ನಿತ್ಯ ಹರಿದ್ವರ್ಣ ಕಾಡು, ಅಲ್ಲಿ ಒಂದು ಹಳ್ಳ ಹರಿತಾ ಇದೆ, ಮತ್ತು ಒಂದು ನಮ್ಮದೇ ಸ್ವಂತ ಮಣ್ಣಿನ ಮನೆ ಇದೆ. ಬನ್ನಿ ತೋರಿಸ್ತೇನೆ. ಇಲ್ಲಿಂದ 2.5 ಕಿಲೋಮೀಟರ್ ಕೋವೆ ಎಂಬ ಊರು. ಬನ್ನಿ ನಮ್ಮ ಮನೆ ತೋರಿಸ್ತೀನಿ. ಬನ್ನಿ, ಇಲ್ಲಿಂದ ಒಂದು ಸಣ್ಣ ದಾರಿ ಇದೆ. ನಮ್ಮ ಮನೆ ನೋಡಿ. ಸುಮಾರು ಒಂದು 20 ವರ್ಷ ಆಯಿತು ನಾನು ಈ ಮನೆ ತಗೊಂಡು. ನೀರು 365 ಡೇಸ್ ಇದೇ ಥರ ಇರುತ್ತೆ. ಕೆಲವೊಂದು ಕಡೆಗೆ ಏಪ್ರಿಲ್ ಮೇದಲ್ಲಿ ನೀರು ಒಣಗ್ತದೆ, ಬಟ್ ಇಲ್ಲಿ ನೀರು ಒಣಗೋದಿಲ್ಲ. ಸೊ ಈ ಮನೆ ಇಲ್ಲಿಂದ ಈ ಹಳ್ಳ ಮಳೆಗಾಲದಲ್ಲಿ ಇದು ಫುಲ್ ಇಲ್ಲಿಂದ ಹರಿಯುತ್ತೆ. ಇದು ನೋಡಿ, ಈಗೂ ಸಹ ನೀರು ಹರಿತಾನೆ ಇದೆ. ಯೋಚನೆ ಮಾಡಿ, ಎಷ್ಟು ಸುಂದರವಾಗಿರುವಂತಕ್ಕಂಥ ಪ್ರಕೃತಿ ನೋಡ್ರಿ, ಕಾಡು ನೋಡ್ರಿ. ಕಾಡು ಅಂದರೆ ಏನು? ಇದೇ ಕಾಡು, ಇದೇ ಪ್ರಕೃತಿ. ಬನ್ನಿ ಮನೆ ತೋರಿಸ್ತೀನಿ. ಬನ್ನಿ. ನಮ್ಮ ಮಣ್ಣಿನ ಮನೆ ಒಂದು ದಟ್ಟವಾದ ಕಾಡಲ್ಲಿ ಒಂದು ಮಣ್ಣಿನ ಮನೆ ನೋಡ್ರಿ. ಇಲ್ಲಿ ಕಡಿಮೆ ಬರ್ತೇವೆ, ಸಮಯದ ಅಭಾವದಿಂದ ನಾವು ಬರೋದು ಕಡಿಮೆ. ನೋಡ್ರಿ, ವಾ, ಇದು ಅಂಗಳ. ಇದು ನನ್ನ ಮನೆ. ನನ್ನ ಫ್ಯಾಮಿಲಿ ಎಲ್ಲ ಬಂದಾಗ ಇಲ್ಲಿ ಎಂಜಾಯ್ ಮಾಡ್ತೀವಿ, ನಾವು ಪಿಕ್ನಿಕ್ ಮಾಡ್ತೀವಿ. ನೋಡ್ರಿ, ಇದು ನಮ್ಮ ಗೆಸ್ಟಿಗೂ ಕರ್ಕೊಂಡು ಬಂದಿದ್ದೀವಿ ಸುಮಾರು ಸತಿಗೆ. ಮನೆ ಒಳಗಡೆ ಹೋಗೋಣ ಬನ್ನಿ. ಬರ್ರಿ. ಇದು ಸುಮಾರು ಒಂದು 20 ವರ್ಷ ಆಯಿತು ಈ ಮನೆಗೆ. ಮಣ್ಣಿಂದು, ಫುಲ್ ಮಣ್ಣು, ಸಗಣಿ. ಅಂದರೆ ಇವಾಗ ನಾವಿಲ್ಲಿ ಬರೋದು ಕಡಿಮೆ ಆಗಿದೆ, ಆದರೆ ಇಲ್ಲಿ ನಾವು ಬಂದು ಪಿಕ್ನಿಕ್, ನಮ್ಮ ಫ್ಯಾಮಿಲಿ ಎಲ್ಲ ಬಂದ್ಕೊಂಡು ಉಳ್ಕೊಂಡೆಲ್ಲ ಹೋಗ್ತೀವಿ. ಸೊ ಇಲ್ಲಿ ಬಂದಾಗ ನನಗೆ ತುಂಬ ಖುಷಿ ಆಗುತ್ತೆ. ನಮ್ಮ ಹೋಮ್ ಸ್ಟೇದಲ್ಲಿ ಅಲ್ಲಿ ಇಲ್ಲಿ ಉಳಿಯೋಕ್ಕಿಂತ ಇಲ್ಲಿ ಬಂದಾಗ ಏನು ಖುಷಿ ಇದೆ ಅಲ್ಲ, ಬೇರೆ ಲೆವೆಲ್. ಬನ್ನಿ, ಮತ್ತು ಮುಂದೆ ಇವಾಗ ಬೇರೆ ಆ್ಯಕ್ಟಿವಿಟೀಸ್ ತೋರಿಸ್ತೀನಿ ನಾನು. ನನ್ನ ಮಗ ಇವಾಗ ವಿನೀತ್ ನನ್ನ ಒಟ್ಟಿಗೆ ಬಂದಿದ್ದಾನೆ. ನನ್ನ ಮಗ ವಿನೀತ್. ಹಲೋ. ಇವಾಗ ಇವನು ಯಾಕೆ ಬಂದಿದ್ದಾನೆ ಗೊತ್ತಾ? ಈ ಜಾಗದಲ್ಲಿ ಸ್ವಿಮ್ಮಿಂಗ್ ಮಾಡಲಿಕ್ಕೆ. ಬನ್ನಿ, ಅವನದು ಇವಾಗ ಆಟ ನೋಡೋಣ. ನೋಡಿದ್ರಾ? ಇದಕ್ಕೋಸ್ಕರನೇ ಬರೋದವನು, ಮತ್ತೇನಿಲ್ಲ. ನನ್ನ ಒಟ್ಟಿಗೆ ನಗೆಕವೆ ಹೋಗ್ತೇನೆ ಅಂತ ಹೇಳಿದ್ಮೇಲೆ ಆಯಿತು, ನಾನು ಬರ್ತೇನೆ. ಆ್ಯಕ್ಚುಲಿ ಈ ಜಾಗ, ಈ ನದಿ ಅಂದರೆ ಈ ಹಳ್ಳ, ಈ ಮನೆ, ಇಲ್ಲಿ ನೆಟ್ವರ್ಕ್ ಇಲ್ಲ ಸ್ವಾಮಿ. ಏನ್ರಿ ಇದು? ಸ್ವರ್ಗ ಅಲ್ರಿ. ನಮ್ಮ ಕಾರವಾರದಲ್ಲೂ ಇಂಥ ಜಾಗಗಳು ಇದ್ದಾವೆ, ಆದರೆ ಅವೆಲ್ಲ ನಮ್ಗೆ ಗೊತ್ತಿಲ್ಲ. ಆದ್ದರಿಂದ ಇಂಥ ಜಾಗಗಳು ನಾವು ಹುಡುಕಬೇಕು, ಇದ್ರ ಮಹತ್ವನ ನಾವು ತಿಳ್ಕೋಬೇಕು, ಪರಿಸರನ ನಾವು ಕಾಪಾಡ್ಕೋಬೇಕು. ಆದರೆ ಈ ಪರಿಸರನ ಕಾಪಾಡ್ಕೊಳ್ಳುವಂತಕ್ಕಂಥ ಕೆಲಸ, ನೋಡ್ಕೊಳ್ಳುವಂತಕ್ಕಂಥ ಕೆಲಸ, ಇದನ್ನು ನಾವು ಸರಿಯಾದ ರೀತಿಯಲ್ಲಿ ಮುಂದಿನ ಪೀಳಿಗೆಗೆ ನಾವು ತೋರಿಸ್ಕೊಡುವಂತಕ್ಕಂಥ ಕೆಲಸ ಆಗಬೇಕು. ಮರಗಳನ್ನು ನೆಡಬೇಕು, ಪ್ರಕೃತಿನ ನಾವು ಕಾಪಾಡ್ಕೋಬೇಕು, ಪ್ಲಾಸ್ಟಿಕ್ಕಿಂದ ದೂರ ಇರಬೇಕು, ಗಿಡ ಮರಗಳನ್ನು ನೆಡಬೇಕು. ಪ್ರಾಣಿ ಪಕ್ಷಿ ಅವೇ ಜೀವನ ರೀ, ಅದನ್ನು ನಾವು ನೋಡಬೇಕು, ಅದನ್ನು ಕಾಪಾಡಬೇಕು. ಸೊ ಒಟ್ಟಿಗೆ ನಾವು ನಮ್ಮ ಖುಷಿಯನ್ನು ನಾವು ಆಚರಣೆ ಮಾಡಬೇಕಾಗ್ತಾ ಇದೆ ನೋಡಿ.
ಇದೇ ರೀ ಜೀವನ, ಇದೇ ರೀ ಸ್ವರ್ಗ. ಇದು ಬಿಟ್ಟು ಸ್ವರ್ಗ ಇನ್ನೊಂದಿಲ್ಲ. ನಾವು ವಾವ್, ಬ್ಯೂಟಿಫುಲ್ ಡೈವಿಂಗ್. ನೋಡಿ, ಇವನು ಇಲ್ಲಿ ಬಂದರೆ ನೀರಿಗೋಸ್ಕರ ಬರ್ತಾನೆ. ಜಾಗ ನೋಡ್ರಿ, ಸುತ್ತಲೂ ಕಾಡು, ಸುತ್ತಲೂ ಪರಿಸರ, ಕೆಳಗಡೆ ಹಳ್ಳ. ಎಷ್ಟು ಸುಂದರವಾಗಿ ನೇಚರ್ ಇಲ್ಲಿ ಕಾಯ್ದುಕೊಂಡಿದೆ ನೋಡ್ರಿ. ಅದಕ್ಕೆ ಇಲ್ಲಿ ಯಾವುದೇ ಸಿಮೆಂಟ್ ಮನೆ ಕಟ್ಟಿಲ್ಲ, ನಾವು ಮಣ್ಣಿನ ಮನೆಯೇ ಕಟ್ಟಿದ್ದೇವೆ. ಯಾಕಂತ ಹೇಳಿದ್ರೆ ನಾವು ಪಟ್ಟಣದಿಂದ ಬಂದು ಇಲ್ಲಿ ಹಾಳು ಮಾಡೋದು ಬೇಡ ಅಂತ ನಾವು ಮಣ್ಣಿನ ಮನೆಯಲ್ಲೇ ವಾಸ ಆಗ್ತೇವೆ. ಇಲ್ಲಿ ಯಾವಾಗಾದರೂ ಬಂದರೆ ಎಷ್ಟು ಸುಂದರವಾಗಿರುವಂತಕ್ಕಂಥ ಜಾಗ ನೋಡ್ರಿ. Wow, beautiful. Hi. Got a house in the garden. I never wanna lock you down. I know you're not mine. It's just my turn. We can still have fun now. ಇಲ್ಲಿ ಹಳ್ಳ ಮತ್ತು ಈಜು, ಈ ಮಜಾನೇ ಬೇರೆ. Received when you said you couldn't take this too seriously. I must admit I was relieved, 'cause I never wanna play happy families with you, but I like having you around. I'm fully aware this is a flash in the pan, but we can still have fun for now. ಖುಷಿ ಆಯಿತು ಈ ಒಂದು ನಗೆಕವೆ ಎಂಬ ಗ್ರಾಮದಲ್ಲಿ ಬಂದು. ಯಾಕಂತ ಹೇಳಿದ್ರೆ ಇವಾಗ ನಾವು ನೋಡ್ತೀವಿ ಪರಿಸರ ಯಾವ ಥರ ಕಾಪಾಡ್ಕೋಬೇಕು. ನಾವು ನಮ್ಮ ಮನಸ್ಸಿನಲ್ಲಿ ಪರಿಸರ ಇರಬೇಕು. ನಾವೊಂದು ಪ್ಲಾಸ್ಟಿಕ್ ಮತ್ತು ಏನು ನಾವು ಕಸ, ತ್ಯಾಜ್ಯ ವಿಲೇವಾರಿ ಸರಿಯಾದ ರೀತಿಯಲ್ಲಿ ಪರಿಸರನ ಕಾಪಾಡುವಂತಕ್ಕಂಥ ಜವಾಬ್ದಾರಿ ನಮ್ಮದು. ನಮ್ಮ ಕಸ ನಮ್ಮ ಜವಾಬ್ದಾರಿ. ಸರ್ಕಾರದ ಹತ್ರ ಇವತ್ತೊಂದು ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ನಾವು ಆದಷ್ಟು ನೀವು ಈ ಕಸ ವಿಲೇವಾರಿ, ತ್ಯಾಜ್ಯ ವಿಲೇವಾರಿ ಮೇಲೆ ತುಂಬ ಕೆಲಸ ಮಾಡ್ತಾ ಇದ್ದೀರಿ. ಆದರೆ ಎಷ್ಟೋ ವಿದ್ಯಾವಂತರು ಸಹ ಆ ಕಸನ ರೋಡ್ ಮೇಲೆ ಬಿಸಾಡೋದು, ಪ್ಲಾಸ್ಟಿಕನ್ನು ಬಿಸಾಡೋದು, ಬಾಟಲನ್ನು ಬಿಸಾಡೋದು ಮಾಡ್ತಾರೆ. ಅದನ್ನು ತಡೆಗಟ್ಟುವಿಕೆ ಹೇಗೆ ನೋಡಿ. ನನ್ನ ಒಂದು ಸಜೆಷನ್ ಸರ್ಕಾರದ ಹತ್ರ, ಯಾರು ಇವಾಗ ಕೆಲವೊಂದು ಎಷ್ಟೋ ಕಂಪನೀಸ್ಗಳು, ಹೋಟೆಲ್ಸ್ಗಳು, ರಿಸಾರ್ಟ್ಸ್ಗಳು, ಹೋಮ್ ಸ್ಟೇಸ್ಗಳು ನಮ್ಮ ಕಾರವಾರದಲ್ಲಿದ್ದಾವೆ. ಅವ್ರ ಹತ್ರ ಕಾಂಟ್ರಿಬ್ಯೂಷನ್ ತೊಗೊಂಡು ಟುವರ್ಡ್ಸ್ ನೇಚರ್ ಕಾಂಟ್ರಿಬ್ಯೂಷನ್ ತೊಗೊಂಡು CCTV ಅಳವಡಿಸಿದ್ದು, ಅಥವಾ CSR ಫಂಡ್ ಆಫ್ ಎಲ್ಲ ಕಂಪನಿಗಳ CSR ಫಂಡಿಂದ CCTV ಆದಷ್ಟು ಜಾಗದಲ್ಲಿ ಎಲ್ಲಿ ಕಸ ಹೊತ್ತಾಕ್ತಾರೆ ಆ ಜಾಗದಲ್ಲಿ CCTV ಹಾಕಿ, ಆ CCTVಯಲ್ಲಿ ಸೆರೆಯಾಗಿರುವಂತಕ್ಕಂಥ ವ್ಯಕ್ತಿಗಳ ಆಧಾರ್ ಕಾರ್ಡನ್ನು ರದ್ದುಪಡಿಸುವಿಕೆ. ಇದು ಮಾಡಿದರೆ ಒಂದೇ ಸತಿ ಬೇಡ, ಒಂದು ಸತಿ ವಾರ್ನಿಂಗ್ ಕೊಡಿ, ಎರಡನೇ ಸತಿ ರಿಜೆಕ್ಟ್ ಮಾಡಿ ಅವ್ರ ಆಧಾರ್ ಕಾರ್ಡ್. ನೋಡಿ, ನಿಮ್ಗೆ ಎಲ್ಲೂ ಸಹ ಕಸ ನೋಡ್ಲಿಕ್ಕೆ ಸಿಗೋದಿಲ್ಲ. ಇದೊಂದು ನನ್ನ ಜಸ್ಟ್ ಸಜೆಷನ್, ಮಿಕ್ಕಿದ್ದು ನಿಮ್ಮೇಲೆ ಬಿಟ್ಟಿದ್ದೇನೆ. ಸೊ ಆದ್ದರಿಂದ ನಾವು ಪರಿಸರನ ಕಾಪಾಡಿಕೊಳ್ಳಲಿಕ್ಕೆ ಕೆಲವೊಂದು ನಾವು ಗಿಡಗಳನ್ನು ಫೋಟೋಗೋಸ್ಕರ, ವಿಡಿಯೋಗೋಸ್ಕರ ನಾವು ಗಿಡ ಹಾಕಿ ಪೋಸ್ ಕೊಟ್ಟು ಆ ಗಿಡ ನಾವು ಹಾಕ್ತೀವಿ, ಬಿಟ್ಬಿಡ್ತೀವಿ. ಒಂದು ದಿವಸ ಆ ಗಿಡ ನೆಟ್ಟಿದ್ರ ಬಗ್ಗೆ ನೀರು ಹಾಕೋದಿಲ್ಲ, ನೋಡೋದಿಲ್ಲ, ಏನೂ ಇಲ್ಲ. ಅದಲ್ಲ ರೀ ಪರಿಸರ ಕಾಳಜಿ. ಪರಿಸರ ಕಾಳಜಿ ಅಂದರೆ ನಮ್ಮ ಮನಸ್ಸಿಂದ ಬರಬೇಕು. ಪರಿಸರ ಅಂದರೆ ಯಾರು ರೀ? ತಾಯಿ ರೀ ನಮ್ಮದು. ಅವಳಿಗೆ ನಮಗೆ ಸಾಕಲಿಕ್ಕೆ, ಕಾಪಾಡಲಿಕ್ಕೆ, ಅವು ನೋಡ್ಕೊಳ್ಳಿಕ್ಕೆ ಬೇರೆಯವರು ದುಡ್ಡು ಆಗಲಿ, ಫೋಟೋ ಅದು ಇದು ಏನೂ ಬೇಡ. ಸೊ ಆದ್ದರಿಂದ ನಮ್ಮ ತಾಯಿನ ಕಾಪಾಡ್ಕೊಳ್ಳೋದು ನಮ್ಮ ಜವಾಬ್ದಾರಿ. ಪರಿಸರನ ಕಾಪಾಡ್ಕೊಳ್ಳೋದು ನಮ್ಮ ಜವಾಬ್ದಾರಿ.
ಸೊ ಪರಿಸರನ ಕಾಪಾಡ್ಕೋಬೇಕು, ಉಳಿಸ್ಕೋಬೇಕು ಹೇಳ್ತಾ ಜೈ ಹಿಂದ್, ಜೈ ಕಾರವಾರ, ಜೈ ಕರ್ನಾಟಕ. ನಮಸ್ಕಾರ.